ಅಥವಾ ಬಿಎಂಟಿಸಿ ಆಗಲಿ ಇದರ ಬಗ್ಗೆ ಗಮನ ಹರಿಸುವಂತೆ ಕಾಣಿಸ್ತಾ ಇಲ್ಲ. ಒಬ್ಬಳ ಸ್ಥಿತಿ ಚಿಂತಾಜನಕವಾಗಿದೆ. ಒಬ್ಬಳಿಗಾಗಲೇ ಬಲಿಯಾಗಿದ್ದಾಳೆ ಪಾಪ. ಆಸ್ಪತ್ರೆಯಲ್ಲಿ ಜೀವನ್ ಮರಣ ಹೋರಾಟವನ್ನ ಮಾಡ್ತಾ ಇದ್ದಾಳೆ ಮಹಿಳೆ ಸಲ್ಮಾ ಸುಲ್ತಾನ್. ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು ಅಂತಂದ್ರೆ ಪಾಪ ನೀವು ಅಂದ್ಕೊಳ್ತೀವಿ ಬಿಎಂಟಿಸಿ ಸಹಾಯ ಮಾಡುತ್ತೆ, ಪರಿಹಾರ ಕೊಡ್ತಾರೆ. ಎಲ್ಲಿ ಕೊಡ್ತಾರೆ? ಆಕೆಯ ಚಿನ್ನವನ್ನ ಅಡವಿಟ್ಟು ಆಕೆಯ ಚಿಕಿತ್ಸೆಯನ್ನ ಮಾಡಿಸ್ತಾ ಇದ್ದಾರೆ ಪಾಪ. ಆಕೆಯ ಕುಟುಂಬಸ್ಥರು ಬದುಕಬೇಕಲ್ಲ, ಆ ಜೀವ ನಮಗೆ ಇಂಪಾರ್ಟೆಂಟ್, ಆದ್ರೆ ಸರ್ಕಾರಕ್ಕೆ ಇಂಪಾರ್ಟೆಂಟಾ? ಖಾಸಗಿ ಆಸ್ಪತ್ರೆಯಲ್ಲಿ ಸಲ್ಮಾ ಸುಲ್ತಾನ್ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಚಿಕಿತ್ಸೆಗೆ ದುಡ್ಡಿಲ್ಲ. ಆಸ್ಪತ್ರೆಗೆ ಅಧಿಕಾರಿಗಳು ಸೌಜನ್ಯಕ್ಕೂ ಕೂಡ ಭೇಟಿ ಕೊಟ್ಟಿಲ್ಲ. ಹೀಗೆ ಫ್ಯಾಕ್ಟರಿಯಲ್ಲಿ ಪ್ಯಾಕಿಂಗ್ ಕೆಲಸ ಮಾಡಿಕೊಂಡಿದ್ದಂತ ಮಹಿಳೆ ಈಗ ಸೀರಿಯಸ್ ಆಗಿದ್ದಾರೆ. ಚಿಕಿತ್ಸೆ ಪಡಿತಾ ಇದ್ದಾರೆ, ಸ್ವಂತ ಖರ್ಚಲ್ಲೇ ಪಡಿತಾ ಇದ್ದಾರೆ. ಇಲ್ಲಿ ಬಿಎಂಟಿಸಿ ಬಸ್ ಆಕ್ಸಿಡೆಂಟ್ ಇತ್ತು. ಕಂಡಕ್ಟರ್ ತಗೊಂಡೋಗಿ ಬಸ್ ಮಾಡಿದ್ದಾರೆ, ಆಕ್ಸಿಡೆಂಟ್ ಮಾಡಿದ್ದಾರೆ. ಅವ್ರದ್ದು ಎಮರ್ಜೆನ್ಸಿ ಇತ್ತು. ಅವ್ರು ಪೊಲೀಸ್ ಅವ್ರು ತಗೊಂಡ್ಬಂದು ವೆಂಕಟೇಶ್ವರ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಅವರು ಇಲ್ಲಿ ಮಾಡಿದ್ದಾರೆ. ಅವ್ರ ಆಪರೇಷನ್ ಸರ್ಜರಿ ಎಲ್ಲ ಮಾಡಿದ್ದಾರೆ. ಆತರ ಮುಳೇನು ಹೋಗಿಲ್ಲ, ಬಟ್ ಮಾಂಸ ಕಂಡೆಲ್ಲ ಓಪನ್ ಆಗ್ಬಿಟ್ಟಿದೆ. ತಲೆಗೆ ಏಟ್ ಆಗಿದೆ. ಅವ್ರು 24 ಅವರ್ ಅನ್ಕಾನ್ಶಿಯಸ್ ಇದ್ರು. ಅವರು ಡಾಕ್ಟರ್ ಏನು 24 ಅವರ್ ಐಸಿಯುನಲ್ಲಿ ಇಟ್ಟಿದ್ರು. ಇವತ್ತು ನಿನ್ನೆನೂ ಐಸಿಯುನಲ್ಲಿ ಇಟ್ಟಿದ್ರು. ನಿನ್ನೆ ನೈಟ್ ವಾರ್ಡಲ್ ಹಾಕಿದ್ದಾರೆ. ಅವ್ರಿಗೆ ಇನ್ನು ಫಿಸಿಯೋಥೆರಪಿ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ತುಂಬಾ ಕ್ರಿಟಿಕಲ್ ಇದೆ. ಇವಾಗ ಇಲ್ಲಿ 1.5 ಲಕ್ಷ 2 ಲಕ್ಷ ಬಿಲ್ ಆಲ್ರೆಡಿ ಆಗಿದೆ ಸರ್. ನಾವು ಅದಕ್ಕೆ ಅವ್ರು ಗೌರ್ಮೆಂಟ್ ಕಡೆಯಿಂದ ಲಾಯರ್ ಬಂದಿದ್ರು. ಅವ್ರಿಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಸರಿಯಾಗಿ ಮಾಡ್ತಾ ಇಲ್ಲ ಸರ್. ಇವಾಗ ಇವ್ರಿಗೆ ಅಮೌಂಟ್ ಕಟ್ಟಿ ಅಂತ ಇವ್ರು ಹೇಳ್ತಾ ಇದಾರೆ. ಇವಾಗ ಅಮೌಂಟ್ ಕಟ್ಟಾಗ ನಮ್ಮ ಹತ್ರ ದುಡ್ಡಿಲ್ಲ. ಅವ್ರಿಗೆ ಹಸ್ಬೆಂಡ್ ಇಲ್ಲ ಸರ್. ಅವರೇ ಮನೆ ಸಾಕ್ತಾ ಇದ್ದು. ಮಗು ಒಂದು 10 ವರ್ಷದ ಮಗು ಬೇರೆ ಇದೆ ಅವ್ರಿಗೆ. ಅವರ ಗಂಡು ಮಗು ಇದೆ, ಅವರೇ ಸಾಕ್ತಾ ಇದ್ದು. ಇವಾಗ ಇಲ್ಲಿ ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ಅಡ್ಮಿಟ್ ಆದ್ಮೇಲೆ ಪೊಲೀಸ್ ಅವರು ಬಂದಿಲ್ಲ, ಬಿಎಂಟಿಸಿ ಡಿಪೋ ಕಡೆ ಅವರು ಯಾರು ಬಂದಿಲ್ಲ. ನಿನ್ನೆ ಬಿಎಂಟಿಸಿ ಡಿಪೋ ಸೆಂಟ್ರಲ್ ಬೋರ್ಡ್ ಇಂದ ಫೋನ್ ಮಾಡಿದ್ರು, ಬಂದು ನೀವು ಸ್ವಲ್ಪ ವಿಚಾರಿಸಿ ಸರ್ ಅಂತ ಹೇಳಿದ್ರು. ಅವರು ಏನು ತಲೆ ಕೆಡ್ಸ್ಕೊಂತ ಇಲ್ಲ ಸರ್. ನಮ್ಗೆ ಏನಿದೆ ಸ್ವಲ್ಪ ನೀವು ಇದ್ ಮಾಡಿಸ್ಕೊಡಿ, ನಮ್ಗೆ ಹೆಲ್ಪ್ ಮಾಡ್ಕೊಡಿ, ಬಿಲ್ ಕ್ಲಿಯರ್ ಮಾಡ್ಕೊಡ್ಸಿ ಸರ್. ಡಿಸ್ಚಾರ್ಜ್ ಮಂಗಳವಾರ ಬುಧವಾರ ಹೇಳ್ತಾ ಇದಾರೆ. ಅವಾಗ ನೀವು ಬೇಕಾದ್ರೆ ಫುಲ್ ಏನಾದ್ರು ಮಾಡಬಹುದು ಸರ್. ನಮ್ಮ ಹತ್ರ ದುಡ್ಡಿಲ್ಲ, ನಾವ್ ಎಲ್ಲಿ ಹೋಗ್ಬೇಕು ಸರ್. ಅವರು ಡಿಸ್ಚಾರ್ಜ್ ಮಾಡಲ್ಲ ಅಂತ ಹೇಳ್ತಾ ಇದಾರೆ ಮಂಗಳವಾರ ಬುಧವಾರ ಅಂತ ಹೇಳಿದಕ್ಕೆ. ಅದು ನೋಡೋಣ 6 ತಿಂಗಳಾಗುತ್ತೆ, 8 ತಿಂಗಳಾಗುತ್ತೆ. ಡೆತ್ ಆಗಿರೋರಿಗೆ 2 ಲಕ್ಷ ಬರುತ್ತೆ, ಇಲ್ಲ ಅಂದ್ರೆ ಅದು ಬರಲ್ಲ. ನಿಮ್ಗೆ ಹೆಂಗ್ ಬಂದ್ಬಿಡದ ಅಂತ ಏನನ್ನ ಮಾತಾಡ್ತಾರಲ್ಲ ಯಾರು. ಹೊರಗಡೆ ಫುಟ್ಪಾತ್ ಮೇಲೆ ನಿಂತಿದ್ರು ಸರ್. ಟಿಫನ್ ಕಟ್ಟಿಸ್ಕೊಂಡು ಹೋಗ್ತಾ ಇದ್ದಿದ್ದು ತಗೊಂಡ್ಬಂದು ಹೊಡೆದಿರೋದು ಸರ್. ಅವರು ಪ್ಯಾಕಿಂಗ್ ಹೆಲ್ಪರ್ ಸರ್. ಅವರು ಮೆಡಿಸಿನ್ ಫ್ಯಾಕ್ಟರಿನಲ್ಲಿ ಅವ್ರ ಕಂಪ್ನಿಯವರೆಲ್ಲ ಬಂದಿದ್ರು. ಅವರು ಸರಿಯಾಗಿ ಏನ್ ಇದ್ ಮಾಡಿಲ್ಲ. ಯಾಕಂದ್ರೆ ಕಂಪ್ನಿ ಒಳಗಡೆ ಆಗಿದ್ರೆ ಏನೋ ನಾವು ರೆಸ್ಪಾನ್ಸ್ ತಗೊಂತಿದ್ವಿ. ಫುಟ್ಪಾತ್ ಮೇಲೆ ಆಗಿರೋದು ಹುಡುಗಿ ತಪ್ಪಿಲ್ಲ. ಇದು ಹುಡುಗಿ ತಪ್ಪಿದ್ರೆ ಏನೋ ಒಂದು ಮಾತಾಡಬಹುದಿತ್ತು. ಇದು ಬಿಎಂಟಿಸಿ ಕಡೆಯಿಂದ ತಪ್ಪ. ಅಥವಾ ಬಿಎಂಟಿಸಿ ಆಗಲಿ ಇದರ ಬಗ್ಗೆ ಗಮನ ಹರಿಸುವಂತೆ ಕಾಣಿಸ್ತಾ ಇಲ್ಲ. ಒಬ್ಬಳ ಸ್ಥಿತಿ ಚಿಂತಾಜನಕವಾಗಿದೆ. ಒಬ್ಬಳಿಗಾಗಲೇ ಬಲಿಯಾಗಿದ್ದಾಳೆ ಪಾಪ. ಆಸ್ಪತ್ರೆಯಲ್ಲಿ ಜೀವನ್ ಮರಣ ಹೋರಾಟವನ್ನ ಮಾಡ್ತಾ ಇದ್ದಾಳೆ ಮಹಿಳೆ ಸಲ್ಮಾ ಸುಲ್ತಾನ್. ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು ಅಂತಂದ್ರೆ ಪಾಪ ನೀವು ಅಂದ್ಕೊಳ್ತೀವಿ ಬಿಎಂಟಿಸಿ ಸಹಾಯ ಮಾಡುತ್ತೆ, ಪರಿಹಾರ ಕೊಡ್ತಾರೆ. ಎಲ್ಲಿ ಕೊಡ್ತಾರೆ? ಆಕೆಯ ಚಿನ್ನವನ್ನ ಅಡವಿಟ್ಟು ಆಕೆಯ ಚಿಕಿತ್ಸೆಯನ್ನ ಮಾಡಿಸ್ತಾ ಇದ್ದಾರೆ ಪಾಪ. ಆಕೆಯ ಕುಟುಂಬಸ್ಥರು ಬದುಕಬೇಕಲ್ಲ, ಆ ಜೀವ ನಮಗೆ ಇಂಪಾರ್ಟೆಂಟ್, ಆದ್ರೆ ಸರ್ಕಾರಕ್ಕೆ ಇಂಪಾರ್ಟೆಂಟಾ? ಖಾಸಗಿ ಆಸ್ಪತ್ರೆಯಲ್ಲಿ ಸಲ್ಮಾ ಸುಲ್ತಾನ್ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಚಿಕಿತ್ಸೆಗೆ ದುಡ್ಡಿಲ್ಲ. ಆಸ್ಪತ್ರೆಗೆ ಅಧಿಕಾರಿಗಳು ಸೌಜನ್ಯಕ್ಕೂ ಕೂಡ ಭೇಟಿ ಕೊಟ್ಟಿಲ್ಲ. ಹೀಗೆ ಫ್ಯಾಕ್ಟರಿಯಲ್ಲಿ ಪ್ಯಾಕಿಂಗ್ ಕೆಲಸ ಮಾಡಿಕೊಂಡಿದ್ದಂತ ಮಹಿಳೆ ಈಗ ಸೀರಿಯಸ್ ಆಗಿದ್ದಾರೆ. ಚಿಕಿತ್ಸೆ ಪಡಿತಾ ಇದ್ದಾರೆ, ಸ್ವಂತ ಖರ್ಚಲ್ಲೇ ಪಡಿತಾ ಇದ್ದಾರೆ. ಇಲ್ಲಿ ಬಿಎಂಟಿಸಿ ಬಸ್ ಆಕ್ಸಿಡೆಂಟ್ ಇತ್ತು. ಕಂಡಕ್ಟರ್ ತಗೊಂಡೋಗಿ ಬಸ್ ಮಾಡಿದ್ದಾರೆ, ಆಕ್ಸಿಡೆಂಟ್ ಮಾಡಿದ್ದಾರೆ. ಅವ್ರದ್ದು ಎಮರ್ಜೆನ್ಸಿ ಇತ್ತು. ಅವ್ರು ಪೊಲೀಸ್ ಅವ್ರು ತಗೊಂಡ್ಬಂದು ವೆಂಕಟೇಶ್ವರ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಅವರು ಇಲ್ಲಿ ಮಾಡಿದ್ದಾರೆ. ಅವ್ರ ಆಪರೇಷನ್ ಸರ್ಜರಿ ಎಲ್ಲ ಮಾಡಿದ್ದಾರೆ. ಆತರ ಮುಳೇನು ಹೋಗಿಲ್ಲ, ಬಟ್ ಮಾಂಸ ಕಂಡೆಲ್ಲ ಓಪನ್ ಆಗ್ಬಿಟ್ಟಿದೆ. ತಲೆಗೆ ಏಟ್ ಆಗಿದೆ. ಅವ್ರು 24 ಅವರ್ ಅನ್ಕಾನ್ಶಿಯಸ್ ಇದ್ರು. ಅವರು ಡಾಕ್ಟರ್ ಏನು 24 ಅವರ್ ಐಸಿಯುನಲ್ಲಿ ಇಟ್ಟಿದ್ರು. ಇವತ್ತು ನಿನ್ನೆನೂ ಐಸಿಯುನಲ್ಲಿ ಇಟ್ಟಿದ್ರು. ನಿನ್ನೆ ನೈಟ್ ವಾರ್ಡಲ್ ಹಾಕಿದ್ದಾರೆ. ಅವ್ರಿಗೆ ಇನ್ನು ಫಿಸಿಯೋಥೆರಪಿ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ತುಂಬಾ ಕ್ರಿಟಿಕಲ್ ಇದೆ. ಇವಾಗ ಇಲ್ಲಿ 1.5 ಲಕ್ಷ 2 ಲಕ್ಷ ಬಿಲ್ ಆಲ್ರೆಡಿ ಆಗಿದೆ ಸರ್. ನಾವು ಅದಕ್ಕೆ ಅವ್ರು ಗೌರ್ಮೆಂಟ್ ಕಡೆಯಿಂದ ಲಾಯರ್ ಬಂದಿದ್ರು. ಅವ್ರಿಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಸರಿಯಾಗಿ ಮಾಡ್ತಾ ಇಲ್ಲ ಸರ್. ಇವಾಗ ಇವ್ರಿಗೆ ಅಮೌಂಟ್ ಕಟ್ಟಿ ಅಂತ ಇವ್ರು ಹೇಳ್ತಾ ಇದಾರೆ. ಇವಾಗ ಅಮೌಂಟ್ ಕಟ್ಟಾಗ ನಮ್ಮ ಹತ್ರ ದುಡ್ಡಿಲ್ಲ. ಅವ್ರಿಗೆ ಹಸ್ಬೆಂಡ್ ಇಲ್ಲ ಸರ್. ಅವರೇ ಮನೆ ಸಾಕ್ತಾ ಇದ್ದು. ಮಗು ಒಂದು 10 ವರ್ಷದ ಮಗು ಬೇರೆ ಇದೆ ಅವ್ರಿಗೆ. ಅವರ ಗಂಡು ಮಗು ಇದೆ, ಅವರೇ ಸಾಕ್ತಾ ಇದ್ದು. ಇವಾಗ ಇಲ್ಲಿ ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ಅಡ್ಮಿಟ್ ಆದ್ಮೇಲೆ ಪೊಲೀಸ್ ಅವರು ಬಂದಿಲ್ಲ, ಬಿಎಂಟಿಸಿ ಡಿಪೋ ಕಡೆ ಅವರು ಯಾರು ಬಂದಿಲ್ಲ. ನಿನ್ನೆ ಬಿಎಂಟಿಸಿ ಡಿಪೋ ಸೆಂಟ್ರಲ್ ಬೋರ್ಡ್ ಇಂದ ಫೋನ್ ಮಾಡಿದ್ರು, ಬಂದು ನೀವು ಸ್ವಲ್ಪ ವಿಚಾರಿಸಿ ಸರ್ ಅಂತ ಹೇಳಿದ್ರು. ಅವರು ಏನು ತಲೆ ಕೆಡ್ಸ್ಕೊಂತ ಇಲ್ಲ ಸರ್. ನಮ್ಗೆ ಏನಿದೆ ಸ್ವಲ್ಪ ನೀವು ಇದ್ ಮಾಡಿಸ್ಕೊಡಿ, ನಮ್ಗೆ ಹೆಲ್ಪ್ ಮಾಡ್ಕೊಡಿ, ಬಿಲ್ ಕ್ಲಿಯರ್ ಮಾಡ್ಕೊಡ್ಸಿ ಸರ್. ಡಿಸ್ಚಾರ್ಜ್ ಮಂಗಳವಾರ ಬುಧವಾರ ಹೇಳ್ತಾ ಇದಾರೆ. ಅವಾಗ ನೀವು ಬೇಕಾದ್ರೆ ಫುಲ್
ಫುಲ್ ಏನಾದ್ರು ಮಾಡಬಹುದು ಸರ್, ನಮ್ಮ ಹತ್ರ ದುಡ್ಡಿಲ್ಲ, ನಾವ್ ಎಲ್ಲಿ ಹೋಗ್ಬೇಕು ಸರ್, ಅವರು ಡಿಸ್ಚಾರ್ಜ್ ಮಾಡಲ್ಲ ಅಂತ ಹೇಳ್ತಾ ಇದಾರೆ ಮಂಗಳವಾರ ಬುಧವಾರ ಅಂತ ಹೇಳಿದಕ್ಕೆ. ಅದು ನೋಡೋಣ 6 ತಿಂಗಳಾಗುತ್ತೆ 8 ತಿಂಗಳಾಗುತ್ತೆ, ಡೆತ್ ಆಗಿರೋರಿಗೆ 2 ಲಕ್ಷ ಬರುತ್ತೆ, ಇಲ್ಲಾಂದ್ರೆ ಅದು ಬರಲ್ಲ, ನಿಮ್ಗೆ ಹೆಂಗ್ ಬಂದ್ಬಿಡೋದು ಅಂತ ಏನೇನೋ ಮಾತಾಡ್ತಾರೆ ಲಾಯರ್. ಹೊರಗಡೆ ಫುಟ್ಪಾತ್ ಮೇಲೆ ನಿಂತಿದ್ರು ಸರ್, ಟಿಫನ್ ಕಟ್ಟಿಸ್ಕೊಂಡು ಹೋಗ್ತಾ ಇದ್ದಿದ್ದು ಇವ್ನು ತಗೊಂಡ್ಬಂದು ಹೊಡೆದಿರೋದು ಸರ್. ಅವರು ಪ್ಯಾಕಿಂಗ್ ಹೆಲ್ಪರ್ ಸರ್, ಅವರು ಮೆಡಿಸಿನ್ ಫ್ಯಾಕ್ಟರಿನಲ್ಲಿ ಅವ್ರ ಕಂಪ್ನಿಯವರೆಲ್ಲ ಬಂದಿದ್ರು. ಅವರು ಸರಿಯಾಗಿ ಏನ್ ಇದ್ ಮಾಡಿಲ್ಲ, ಯಾಕಂದ್ರೆ ಕಂಪ್ನಿ ಒಳಗಡೆ ಆಗಿದ್ರೆ ಏನೋ ನಾವು ರೆಸ್ಪಾನ್ಸ್ ತಗೊಂತಿದ್ವಿ. ಫುಟ್ಪಾತ್ ಮೇಲೆ ಆಗಿರೋದು ಹುಡುಗಿ ತಪ್ಪಿಲ್ಲ, ಇದು ಹುಡುಗಿ ತಪ್ಪಿದ್ರೆ ಏನೋ ಒಂದು ಮಾತಾಡಬಹುದಿತ್ತು, ಇದು BMTC ಕಡೆಯಿಂದ ತಪ್ಪಾಗಿ ಅಥವಾ BMTC ಆಗಿ ಇದ್ರ ಬಗ್ಗೆ ಗಮನ ಹರಿಸುವಂತೆ ಕಾಣಿಸ್ತಾ ಇಲ್ಲ. ಒಬ್ಬಳ ಸ್ಥಿತಿ ಚಿಂತಾಜನಕವಾಗಿದೆ, ಒಬ್ಬಳಿಗಾಗ್ಲೇ ಬಲಿಯಾಗಿದ್ದಾಳೆ ಪಾಪ. ಆಸ್ಪತ್ರೆಯಲ್ಲಿ ಜೀವನ್ ಮರಣ ಹೋರಾಟವನ್ನ ಮಾಡ್ತಾ ಇದ್ದಾಳೆ ಮಹಿಳೆ ಸಲ್ಮಾ ಸುಲ್ತಾನ್. ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು ಅಂತಂದ್ರೆ ಪಾಪ ನೀವು ಅನ್ಕೊಳ್ತೀವಿ BMTC ಸಹಾಯ ಮಾಡುತ್ತೆ, ಪರಿಹಾರ ಕೊಡ್ತಾರೆ. ಎಲ್ಲಿ ಕೊಡ್ತಾರೆ? ಆಕೆಯ ಚಿನ್ನವನ್ನ ಅಡವಿಟ್ಟು ಆಕೆಯ ಚಿಕಿತ್ಸೆಯನ್ನ ಮಾಡಿಸ್ತಾ ಇದ್ದಾರೆ ಪಾಪ ಆಕೆಯ ಕುಟುಂಬಸ್ಥರು. ಬದುಕಬೇಕಲ್ಲ, ಆ ಜೀವ ನಮ್ಗೆ ಇಂಪಾರ್ಟೆಂಟು, ಆದ್ರೆ ಸರ್ಕಾರಕ್ಕೆ ಇಂಪಾರ್ಟೆಂಟಾ? ಖಾಸಗಿ ಆಸ್ಪತ್ರೆಯಲ್ಲಿ ಸಲ್ಮಾ ಸುಲ್ತಾನ್ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಚಿಕಿತ್ಸೆಗೆ ದುಡ್ಡಿಲ್ಲ, ಆಸ್ಪತ್ರೆಗೆ ಅಧಿಕಾರಿಗಳು ಸೌಜನ್ಯಕ್ಕೂ ಕೂಡ ಭೇಟಿ ಕೊಟ್ಟಿಲ್ಲ. ಹೀಗೆ ಫ್ಯಾಕ್ಟರಿಯಲ್ಲಿ ಪ್ಯಾಕಿಂಗ್ ಕೆಲಸ ಮಾಡಿಕೊಂಡಿದ್ದಂತ ಮಹಿಳೆ ಈಗ ಸೀರಿಯಸ್ ಆಗಿದ್ದಾರೆ, ಚಿಕಿತ್ಸೆ ಪಡಿತಾ ಇದ್ದಾರೆ, ಸ್ವಂತ ಖರ್ಚಲ್ಲೇ ಪಡಿತಾ ಇದ್ದಾರೆ. ಇಲ್ಲಿ BMTC ಬಸ್ ಆಕ್ಸಿಡೆಂಟ್ ಇತ್ತು, ಕಂಡಕ್ಟರ್ ತಗೊಂಡೋಗಿ ಬಸ್ ಇದ್ ಮಾಡಿದ್ದಾರೆ, ಆಕ್ಸಿಡೆಂಟ್ ಮಾಡಿದ್ದಾರೆ. ಅವ್ರದ್ದು ಎಮರ್ಜೆನ್ಸಿ ಇತ್ತು, ಅವ್ರು ಪೊಲೀಸ್ ಅವ್ರು ತಗೊಂಡ್ಬಂದು ವೆಂಕಟೇಶ್ವರ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಅವರು ಇಲ್ಲಿ ಮಾಡಿದ್ದಾರೆ, ಅವ್ರ ಆಪರೇಷನ್ ಸರ್ಜರಿ ಎಲ್ಲ ಮಾಡಿದ್ದಾರೆ. ಆತರ ಮುಳೇನು ಹೋಗಿಲ್ಲ, ಬಟ್ ಮಾಂಸಖಂಡೆಲ್ಲ ಓಪನ್ ಆಗ್ಬಿಟ್ಟಿದೆ, ತಲೆಗೆ ಏಟ್ ಆಗಿದೆ. ಅವ್ರು 24 ಅವರ್ ಅನ್ಕಾನ್ಶಿಯಸ್ ಇದ್ರು. ಅವರು ಡಾಕ್ಟರ್ ಏನು 24 ಅವರ್ ICU ನಲ್ಲಿ ಇಟ್ಟಿದ್ರು, ಇವತ್ತು ನಿನ್ನೆ ICU ನಲ್ಲಿ ಇಟ್ಟಿದ್ರು, ನಿನ್ನೆ ನೈಟ್ ವಾರ್ಡಲ್ ಹಾಕಿದ್ದಾರೆ. ಅವ್ರಿಗೆ ಇನ್ನು ಫಿಸಿಯೋಥೆರಪಿ ಎಲ್ಲ ಮಾಡ್ತಾ ಇದ್ದಾರೆ, ಬಟ್ ತುಂಬಾ ಕ್ರಿಟಿಕಲ್ ಇದೆ. ಇವಾಗ ಇಲ್ಲಿ 1.5 ಲಕ್ಷ 2 ಲಕ್ಷ ಬಿಲ್ ಆಲ್ರೆಡಿ ಆಗಿದೆ ಸರ್. ನಾವು ಅದಕ್ಕೆ ಅವ್ರು ಗೌರ್ಮೆಂಟ್ ಕಡೆಯಿಂದ ಲಾಯರ್ ಬಂದಿದ್ರು, ಅವ್ರಿಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಸರಿಯಾಗಿ ಮಾಡ್ತಾ ಇಲ್ಲ ಸರ್. ಇವಾಗ ಇವ್ರಿಗೆ ಅಮೌಂಟ್ ಕಟ್ಟಿ ಅಂತ ಇವ್ರು ಹೇಳ್ತಾ ಇದಾರೆ. ಇವಾಗ ಅಮೌಂಟ್ ಕಟ್ಟಾಗ ನಮ್ಮ ಹತ್ರ ದುಡ್ಡಿಲ್ಲ, ಅವ್ರಿಗೆ ಹಸ್ಬೆಂಡ್ ಇಲ್ಲ ಸರ್, ಅವರೇ ಮನೆ ಸಾಕ್ತಾ ಇದ್ದು. ಮಗು ಒಂದು 10 ವರ್ಷದ ಮಗು ಬೇರೆ ಇದೆ ಅವ್ರಿಗೆ, ಅವರ ಗಂಡು ಮಗು ಇದೆ, ಅವರೇ ಸಾಕ್ತಾ ಇದ್ದು. ಇವಾಗ ಇಲ್ಲಿ ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ಅಡ್ಮಿಟ್ ಆದ್ಮೇಲೆ ಪೊಲೀಸ್ ಅವರು ಬಂದಿಲ್ಲ, BMTC ಡಿಪೋ ಕಡೆ ಅವರು ಯಾರು ಬಂದಿಲ್ಲ. ನಿನ್ನೆ BMTC ಡಿಪೋ ಸೆಂಟ್ರಲ್ ಬೋರ್ಡ್ ಇಂದ ಫೋನ್ ಮಾಡಿದ್ರು, ಬಂದು ನೀವು ಸ್ವಲ್ಪ ವಿಚಾರಿಸಿ ಸರ್ ಅಂತ ಹೇಳಿದ್ರು. ಅವರು ಏನು ತಲೆ ಕೆಡ್ಸ್ಕೊಂತ ಇಲ್ಲ ಸರ್. ನಮ್ಗೆ ಏನಿದೆ ಸ್ವಲ್ಪ ನೀವು ಇದ್ ಮಾಡಿಸ್ಕೊಡಿ, ನಮ್ಗೆ ಹೆಲ್ಪ್ ಮಾಡ್ಕೊಡಿ, ಬಿಲ್ ಕ್ಲಿಯರ್ ಮಾಡ್ಕೊಡ್ಸಿ ಸರ್. ಡಿಸ್ಚಾರ್ಜ್ ಮಂಗಳವಾರ ಬುಧವಾರ ಹೇಳ್ತಾ ಇದಾರೆ. ಅವಾಗ ನೀವು ಬೇಕಾದ್ರೆ ಫುಲ್ ಏನಾದ್ರು ಮಾಡಬಹುದು ಸರ್, ನಮ್ಮ ಹತ್ರ ದುಡ್ಡಿಲ್ಲ, ನಾವ್ ಎಲ್ಲಿ ಹೋಗ್ಬೇಕು ಸರ್, ಅವರು ಡಿಸ್ಚಾರ್ಜ್ ಮಾಡಲ್ಲ ಅಂತ ಹೇಳ್ತಾ ಇದಾರೆ ಮಂಗಳವಾರ ಬುಧವಾರ ಅಂತ ಹೇಳಿದಕ್ಕೆ. ಅದು ನೋಡೋಣ 6 ತಿಂಗಳಾಗುತ್ತೆ 8 ತಿಂಗಳಾಗುತ್ತೆ, ಡೆತ್ ಆಗಿರೋರಿಗೆ 2 ಲಕ್ಷ ಬರುತ್ತೆ, ಇಲ್ಲಾಂದ್ರೆ ಅದು ಬರಲ್ಲ, ನಿಮ್ಗೆ ಹೆಂಗ್ ಬಂದ್ಬಿಡೋದು ಅಂತ ಏನೇನೋ ಮಾತಾಡ್ತಾರೆ ಲಾಯರ್. ಹೊರಗಡೆ ಫುಟ್ಪಾತ್ ಮೇಲೆ ನಿಂತಿದ್ರು ಸರ್, ಟಿಫನ್ ಕಟ್ಟಿಸ್ಕೊಂಡು ಹೋಗ್ತಾ ಇದ್ದಿದ್ದು ಇವ್ನು ತಗೊಂಡ್ಬಂದು ಹೊಡೆದಿರೋದು ಸರ್. ಅವರು ಪ್ಯಾಕಿಂಗ್ ಹೆಲ್ಪರ್ ಸರ್, ಅವರು ಮೆಡಿಸಿನ್ ಫ್ಯಾಕ್ಟರಿನಲ್ಲಿ ಅವ್ರ ಕಂಪ್ನಿಯವರೆಲ್ಲ ಬಂದಿದ್ರು. ಅವರು ಸರಿಯಾಗಿ ಏನ್ ಇದ್ ಮಾಡಿಲ್ಲ, ಯಾಕಂದ್ರೆ ಕಂಪ್ನಿ ಒಳಗಡೆ ಆಗಿದ್ರೆ ಏನೋ ನಾವು ರೆಸ್ಪಾನ್ಸ್ ತಗೊಂತಿದ್ವಿ. ಫುಟ್ಪಾತ್ ಮೇಲೆ ಆಗಿರೋದು ಹುಡುಗಿ ತಪ್ಪಿಲ್ಲ, ಇದು ಹುಡುಗಿ ತಪ್ಪಿದ್ರೆ ಏನೋ ಒಂದು ಮಾತಾಡಬಹುದಿತ್ತು, ಇದು BMTC ಕಡೆಯಿಂದ ತಪ್ಪ.